ವಿಷ್ಣುವಿನ ದಶಾವತಾರದಾಗ 10 ಅವತಾರ: ಮತ್ಸ್ಯಾವತಾರ, ಕೂರ್ಮಾವತಾರ, ವರಹಾವತಾರ, ನರಸಿಂಹಾವತಾರ, ವಾಮನಾವತಾರ, ಪರಶುರಾಮಾವತಾರ, ರಾಮಾವತಾರ, ಕೃಷ್ಣಾವತಾರ, ಬೌದ್ಧಾವತಾರ, ಕಲ್ಕ್ಯಾವತಾರ. ಇದ್ರಾಗ 5ನೇ ಅವತಾರ ವಾಮನಾವತಾರ. ಅಂದ್ರೆ ಸಣ್ಣ ಹುಡುಗ ಅಥವಾ ಗಿಡ್ಡ ಮನುಷ್ಯ. ಈ ವಾಮನಾವತಾರದ್ದು ವಿಷ್ಣುವಿನ ಬರ್ತಾರೆ. ಒಬ್ಬ ಚಕ್ರವರ್ಷಿಯಿಂದ ಬಲಿಸಿದಂತ ಆತ ಮಹಾನ್ ದಾನಿ. ಆಗ ನಾಲ್ಕನೇ ಆಗಿತ್ತು, ಅದು ಅಹಂಕಾರ ಬಂತು. ಅದಕ್ಕೆ ಒಂದು ವಿನಾಶ ಬೇಕು, ಮುಕ್ತಿ ಕೊಡ್ಬೇಕಲ್ಲ. ಅವಾಗ ಒಂದು ಸಣ್ಣ ಹುಡುಗನ ರೂಪದ ಗಿಡ್ಡ ಮನುಷ್ಯನ ಕಾಯಿ ಬಂದು ಆ ಚಕ್ರವರ್ತಿ ಕೇಳ್ತಾನೆ, ನಂದು ಬೇಡಿಕೆ ಆದ ಏನು, ಯಾರ್ಯಾರು ಏನಂತ ಕೇಳಿದ್ರೆ ಕೊಡ್ತೇನೆ, ನಿನಗೇನು ಬೇಕಾದ ಕೊಟ್ಟು ನಾನು ಪಾದದ 3 ಅಳತೆ ಜಾಗ ಕೊಡ. ಅವಾಗ ಇತ್ತು ನೋಡ್ರಿ, ಒಂದು ಆಯ್ತು ಅದೇ ನೋಟ ನೀರ ಇರ್ತೈತಿ, ಪಾದ ಇಟ್ಟ ಎಕರ ಕೊಟ್ಟು ಜಾಗ ಸರಿ ಅಂದ. ಮೊದಲನೇ ಜಾಗ ಪಾದ ತಗೊಂಡು ಹಿಂಗಿಟ್ಟ ಭೂಮಿ ತುಂಬ ಪಾದ ಆಯ್ತು. ಇನ್ನೊಂದು ಪಾದ ರಟ್ಟಿದೆ, ಇನ್ನೊಂದು ಪಾದ ಹೋಗ್ತಂದ ಜಾಡಿವಲ್ಲ ಅಂತ ನೋಡ್ರಿ. ಅವಾಗ ಆ ಬಲಿ ಚಕ್ರವರ್ತಿ ಐತಲ್ಲ, ನನ್ನ ತಲೆ ಖಾಲಿ ಐತಂತ, ತಲೆ ಮ್ಯಾಗ ಅವಾಗ ತಗೊಂಡು ಆ ಚಕ್ರವರ್ತಿ ತಲೆ ಮ್ಯಾಗ ಪಾದ ಇರ್ತಾನೆ ವಾಮನಾವತಾರ. ಆ ಪಾದ ಅದ್ರ ಒಳಗೆ ನೆಲದಾಗ ಹೋಗಿ ಆತ ಮುಕ್ತಿ ಹೊಂದ್ತಾನೆ. ಅವಾಗ ಆದಂಥ ಅವತಾರನೇ ಈ ವಾಮನಾವತಾರ. ನೋಡಿದ್ರಲ್ಲ ಮೂರ್ತಿ, ಅದು ಸಣ್ಣ ಹುಡುಗನ ಮೂರ್ತಿ. ಅದಕ್ಕೆ ಒಂದು ಕಾಲ ಇತ್ತು ನೋಡ್ರಿ, ಯಾವ ಅದು ತಲೆ ಮ್ಯಾಗ ಇಟ್ಟಲ್ಲ ಅದನ್ನ ಅದರಂಗೆ ಪುನಃ ಕಳಿಸ್ತಾನೆ. ಹಂಗಾಗಿ ವಿಷ್ಣುವಿನ ಅವತಾರದಾಗ ಇದು 5ನೇ ಅವತಾರ ದೇವಸ್ಥಾನ. ಭಾಳ ವಿರಳ ಈ ಗುಡಿ ಮತ್ತೆ ಸಿಗೋದನ್ನು, ಭಾಳ ವಿರಳ. ಪವಿತ್ರ ಸ್ಥಾನ. ದರ್ಶನ ಮಾಡಿ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದು ನಮಗೆ ದಾನ ಮಾಡೋ ಶಕ್ತಿ ಕೊಡು, ಹುಡುಗರು ಆ ಅಹಂಕಾರದಿಂದ ದಾನ ಮಾಡೋ ಬುದ್ಧಿ ಕೊಡು ಅಂತ ತಿಳ್ಕೊಂಡು ಮುಂದೆ ನಡೆ.